ಮುಂಬೈ ವಿರುದ್ಧ ಜಿಟಿ ಗೆದ್ದ ನಂತರ ಆರ್ಸಿಬಿಗೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಹೊಸ ಪಾಯಿಂಟ್ಸ್ ಟೇಬಲ್, ಟಾಪ್ 4 ಅಲ್ಲಿ ಯಾರಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮುಂಬೈ ಇಂಡಿಯನ್ಸ್ ವರ್ಸಸ್ ಜಿಟಿ ಬೆಂಕಿಯಾದಂಥ ಪಂದ್ಯ. ಎಲ್ಲ ಆಕ್ಷನ್ನು, ಡ್ರಾಮಾ, ಮಳೆ ಎಲ್ಲ ಕೂಡ ಇತ್ತು. ಕೊನೆಯಲ್ಲಿ ಗೆದ್ದಿದ್ದು ಜಿಟಿ ತಂಡ. ಆಕ್ಚುಲಿ ಮುಂಬೈ ಇಂಡಿಯನ್ಸ್ ತಂಡ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಆದರೆ ಕೊನೆಗೆ ಹೋಗ್ತಾ ಕರೆಕ್ಟಾಗಿ ಮಾಡೋದಿಲ್ಲ. ಜಿಟಿ ತಂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ, ಕೊನೆಯಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ, ಮ್ಯಾಚ್ನ ಗೆಲ್ತಾರೆ. ಮುಂಬೈ ಇಂಡಿಯನ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 155 ರನ್ಸ್ನ ಹೊಡಿತಾರೆ, 8 ವಿಕೆಟ್ನ ಕಳ್ಕೊತಾರೆ. ಜಿಟಿ ಉತ್ತರವಾಗಿ 147 ಹೊಡಿತಾರೆ, 7 ವಿಕೆಟ್ನ ಕಳ್ಕೊತಾರೆ. DLS ಮೆಥಡಿಂದ 3 ವಿಕೆಟಿಂದ ವಿನ್ ಆಗ್ತಾರೆ. ಇದೇ ನೋಡಿ IPLನ ಹೊಸ ಪಾಯಿಂಟ್ಸ್ ಟೇಬಲ್. ಟಾಪ್ 4ನಲ್ಲಿ ಜಿಟಿ, RCB, ಪಂಜಾಬ್, ಮುಂಬೈ ಇಂಡಿಯನ್ಸ್ ಇದೆ. RCB ತಂಡ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಸೋತ ನಂತರ, ಜಿಟಿ ಗೆದ್ದ ನಂತರ. ನಂಬರ್ 5 DC, ನಂಬರ್ 6 KKR, 7 LSG, SRH, RR ಹಾಗೂ CSK IPLನಿಂದ ಹೊರಗೋಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. RCB ತಂಡಕ್ಕೆ ಅವಕಾಶವಿದೆ. RCB GT ನೋಡೋದಾದ್ರೆ 11ರಲ್ಲಿ 8 ಗೆದ್ದು 3 ಸೋತಿದ್ದಾರೆ. RCB ತಂಡಕ್ಕೆ 3 ಮ್ಯಾಚ್ ಇದೆ ಗುರು. 3 ಮ್ಯಾಚ್ ಕೂಡ LSG ಮೇಲೆ, SRH ಮೇಲೆ ಇದೆ. ಸಖತ್ ಅಂತ ಹೇಳ್ಬೋದು. KKR ಮೇಲೆ ಮ್ಯಾಚ್ ಇದೆ. ಅದು ಒಂದು ಸ್ವಲ್ಪ ಈಸಿ ಮ್ಯಾಚ್ ಆಗಿರುತ್ತೆ. RCB ತಂಡಕ್ಕೆ ಗೋಲ್ಡನ್ ಆಪರ್ಚುನಿಟಿ ಇದೆ ಅಂತಾನೆ ಹೇಳ್ತೀನಿ. ಮುಂಬೈ ತಂಡಕ್ಕೆ ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆ, GT ತಂಡಕ್ಕೂ ಕೂಡ ಡೆಲ್ಲಿ ಮೇಲೆ ಒಂದು ಮ್ಯಾಚ್ ಇದೆ, ಪಂಜಾಬ್ಗೂ ಕೂಡ ಟಫ್ ಇದೆ. RCB ತಂಡಕ್ಕೆ ಪ್ಲೇ ಆಫ್ ಆದಿ ಸುಲಭವಾಗಿದೆ ಅಂತಾನೆ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ನೆಟ್ ರನ್ ರೇಟ್ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ದು ಹೆವಿ ಇದೆ, RCBದು ಕಂಪೇರಿಟಿವ್ ಕಡಿಮೆ ಇದೆ. RCB ತಂಡ ನೆಟ್ ರನ್ ರೇಟ್ ಮೇಲೆ ಫೋಕಸ್ ಮಾಡಬಾರ್ದು, ನಮ್ಮ ಫೋಕಸ್ಸು ಪಾಯಿಂಟ್ಸ್. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ಮುಂಬೈ ಸೋತ ನಂತರ ಜಿಟಿ ಮೇಲ್ಗಡೆ ಬಂದಿದೆ, ಮುಂಬೈ ಕೆಳಗಡೆ ಹೋಗಿದೆ, RCB ನಂಬರ್ 2ನೇ ಪೊಸಿಷನ್ಗೆ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ವಿಡಿಯೋನ ಎಲ್ಲರಿಗೂ ಕೂಡ ಹೇಳಿ. RCB ಈ ಸಲ ಕಪ್ ನಮ್ದೇ.